ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದ ಷರತ್ತು ಸಡಿಲಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದ ಷರತ್ತು ಇದೀಗ ಸಡಿಲಿಕೆ ಆಗಿದೆ. ದರ್ಶನ್ ಜಾಮೀನು ಷರತ್ತನ್ನ ಸಡಿಲಿಸಿದೆ ಹೈಕೋರ್ಟ್ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ದೇಶದೆಲ್ಲೆಡೆ ಓಡಾಡಲು ದರ್ಶನ್ಗೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೈಸೂರಿಗೆ ತೆರಳಲು ದರ್ಶನ್ಗೆ ಷರತ್ತನ್ನ ವಿಧಿಸಿತ್ತು ಕೋರ್ಟ್. ಇದೀಗ ಅದಕ್ಕೆ ಷರತ್ತು ಸಡಿಲಿಕೆ ಮಾಡಿದೆ. ಹೈಕೋರ್ಟ್ ಸಡಿಲಿಕೆಯನ್ನ ಮಾಡಿ ಆದೇಶವನ್ನ ಕೂಡ ಹೊರಡಿಸಿದೆ. ವಿದೇಶಕ್ಕೆ ತೆರಳಲು ಮಾತ್ರ ಹೈಕೋರ್ಟ್ನಿಂದ ಅನುಮತಿಯನ್ನ ಪಡಿಬೇಕು. ಅದನ್ನ ಹೊರತುಪಡಿಸಿ ಎಲ್ಲಿಗಾದ್ರೂ ಹೋಗಬಹುದು. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಪೀಠದಿಂದ ಆದೇಶವನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಆರೋಪಿಗಳನ್ನ ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಂಧಿಸಲಾಗಿತ್ತು. ನಂತರ ಇದೀಗ ಎಲ್ರಿಗೂ ಕೂಡ ಪರ್ಮನೆಂಟ್ ಜಾಮೀನು ಕೂಡ ಮಂಜೂರಾಗಿದೆ. ಜೊತೆಗೆ ದರ್ಶನ್ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಗೆ ಹೋಗಬೇಕು ಅಂದ್ರೆ ಕೋರ್ಟ್ ಪರ್ಮಿಷನ್ ಅನ್ನ ಕೇಳಬೇಕಿತ್ತು. ಮೈಸೂರಿಗೂ ಹೋಗಬೇಕಾದ್ರೂ ಕೂಡ ದರ್ಶನ್ ಅವರು ಕೋರ್ಟ್ ಪರ್ಮಿಷನ್ ಅನ್ನ ಕೇಳಬೇಕಿತ್ತು. ಆದ್ರೆ ಇದೀಗ ದರ್ಶನ್ ಭಾರತ ಬಿಟ್ಟು ಏನಾದರೂ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ಮಾತ್ರ ಪರ್ಮಿಷನ್ ಅನ್ನ ಕೇಳಬೇಕು ಎಂದು ಇದೀಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ವಿದೇಶಕ್ಕೆ ತೆರಳಲು ಮಾತ್ರ ಹೈಕೋರ್ಟ್ ಅನುಮತಿಯನ್ನ ಪಡೆಯಬೇಕು ಎಂದು ಈಗಾಗಲೇ ಆದೇಶವನ್ನ ನೀಡಲಾಗಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಪೀಠದಿಂದ ಈ ಆದೇಶವನ್ನ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಇದೊಂಥರ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇನ್ನು ದಸರಾ ಸಂದರ್ಭದಲ್ಲೂ ಕೂಡ ದರ್ಶನ್ ರವರು ಮೈಸೂರಿಗೆ ತೆರಳುತ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಈಗಾಗಲೇ ದರ್ಶನ್ ರವರು ಮೈಸೂರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಅನುಮತಿಯನ್ನ ಕೂಡ ಪಡೆದಿದ್ರು. 5 ದಿನಗಳ ಕಾಲ ಅಲ್ಲಿ ಮೈಸೂರಲ್ಲಿ ವಿಶ್ರಾಂತಿಯನ್ನ ಪಡೆದು ನಂತರ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಇದೀಗ ಬೆಂಗಳೂರಿಗೆ ವಾಪಸ್ಸಾದ್ಮೇಲೆ ಈ ರೀತಿ ಆದೇಶವನ್ನ ಕೊಡಲಾಗಿದೆ.